ಬೆಂಗಳೂರಿನ ಚಾನ್ಸರಿ ಪೆವಿಲಿಯನ್ನಲ್ಲಿ ದೀಕ್ಷಾ ವೇದಾಂತು ಆಯೋಜಿಸಿದ್ದ ಎಡುವಿಷನ್ 2026 ನಾಯಕತ್ವ ಸಮಾವೇಶ ಶಿಕ್ಷಣ ಕ್ಷೇತ್ರದ ಚರ್ಚೆಗೆ ವೇದಿಕೆಯಾಯಿತು. ನಗರದ ವಿವಿಧ ಶಾಲೆಗಳ 100ಕ್ಕೂ ಹೆಚ್ಚು ಪ್ರಾಂಶುಪಾಲರು, ಅಕಾಡೆಮಿಕ್ ನಾಯಕರು ಮತ್ತು ಶಿಕ್ಷಣ ತಜ್ಞರು ಭಾಗವಹಿಸಿ ಎಐ ಯುಗದಲ್ಲಿ ಶಾಲೆಗಳ ಪಾತ್ರ ಹೇಗಿರಬೇಕು ಎಂಬುದರ ಕುರಿತು ಗಂಭೀರ ಚರ್ಚೆ ನಡೆಸಿದರು. ಸಮಾವೇಶದಲ್ಲಿ ಮಾತನಾಡಿದ ಶಿಕ್ಷಣ ತಜ್ಞರು, ಇನ್ನು ಮುಂದೆ ಮಕ್ಕಳಿಗೆ ಕೇವಲ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ. ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯ, ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಬೆಳೆಸುವ ಶಿಕ್ಷಣದ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಎಐ ಶಿಕ್ಷಕರ ಸ್ಥಾನವನ್ನು ಕಸಿದುಕೊಳ್ಳುವುದಿಲ್ಲ, ಆದರೆ ಎಐ ಬಳಸುವ ಶಿಕ್ಷಕರೇ ಭವಿಷ್ಯದ ಶಿಕ್ಷಣವನ್ನು ಮುನ್ನಡೆಸಲಿದ್ದಾರೆ ಎಂಬ ಸಂದೇಶವು ಸಮಾವೇಶದಲ್ಲಿ ಕೇಳಿಬಂತು. The world is rapidly changing. AI is coming and disrupting all fields of life. And AI is going to change the workspace 15-20 years from now. So what we teach our children, what skills we empower our children today is very critical to make sure they are successful and relevant when they come out into the workspace. Eduvision 2026 is basically a collection, a conclave of educators, principals, academicians to debate on this topic, to put out a white paper that we can share with the Ministry of Human Resources Development, with the Education Department, to start the conversation and dialogue as to the direction in which India's education system should evolve to serve our children and serve our nation. ಎಐ ಮೌಲ್ಯಮಾಪನ ವ್ಯವಸ್ಥೆ, ಶಿಕ್ಷಕರ ತರಬೇತಿ, ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ, ವೈಯಕ್ತಿಕ ಕಲಿಕೆ, ಪೋಷಕರ ಪಾತ್ರ ಹಾಗೂ 2035ರ ಶಾಲೆಗಳ ರೂಪುರೇಷೆ ಸೇರಿದಂತೆ ಹಲವು ವಿಷಯಗಳ ಕುರಿತು ನಡೆದ ದುಂದುಮೇಜಿನ ಸಭೆಗಳಲ್ಲಿ ಶಿಕ್ಷಣ ಕ್ಷೇತ್ರದ ಹೊಸ ದಿಕ್ಕಿನ ಕುರಿತು ಚರ್ಚೆ ನಡೆಯಿತು. ಅಂತಿಮವಾಗಿ ಶಿಕ್ಷಣ ಕ್ಷೇತ್ರದ ಮುಂದಿನ ಹಾದಿಗೆ ದಿಕ್ಕು ತೋರುವ 10 ಪ್ರಮುಖ ನಿರ್ಣಯಗಳನ್ನು ಸಮಾವೇಶದಲ್ಲಿ ಒಮ್ಮತದಿಂದ ಅಂಗೀಕರಿಸಲಾಯಿತು. ಒಂದು ದಿನದ ಈ ಸಮಾವೇಶ ಕೇವಲ ಚರ್ಚೆಗೆ ಸೀಮಿತವಾಗಲಿಲ್ಲ. ಮುಂದಿನ ಪೀಳಿಗೆಯ ಶಿಕ್ಷಣ ಹೇಗಿರಬೇಕು ಎಂಬುದರ ಕುರಿತು ಸ್ಪಷ್ಟ ಕಾರ್ಯಸೂಚಿಯನ್ನೂ ರೂಪಿಸಿತು. ಬದಲಾಗುತ್ತಿರುವ ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳನ್ನು ಭವಿಷ್ಯಕ್ಕೆ ಸಜ್ಜುಗೊಳಿಸಲು ಶಾಲೆಗಳು ಕೂಡ ಬದಲಾಗಲೇಬೇಕು ಎಂಬ ಸ್ಪಷ್ಟ ಸಂದೇಶವನ್ನು ಈ ಸಮಾವೇಶ ನೀಡಿತು. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.